ಹಾಯ್, ಇವಾಗ ಬಂದು ನಾನು ಡಬಲ್ ಪಟ್ಟಿನ ಫಸ್ಟ್ ನಾನು ತೋರಿಸ್ತಾ ಇದ್ದೀನಿ. ಏನಂತಂದರೆ 2 ಇಂಚಷ್ಟು ಲೈನಿಂಗ್ ಕ್ಲಾತ್ನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಇದು ಲೆಂತ್ ಕೂಡ ನೋಡ್ಕೊಳ್ಳಿ. ಆ ಲೆಂತ್ಗಿಂತ ಒಂದು 2 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಲೆಂತು. ಇವಾಗ ಫಸ್ಟ್ ನೋಡಿ, ಈ ಥರ ಒಳಗಡೆ ಇಟ್ಟು ಲೈನಿಂಗ್ ಕ್ಲಾತ್ನ ಸ್ಟ್ರೈಟಾಗಿ ಒಂದು ಲೈನ್ ಅನ್ನೋದನ್ನು ಹಾಕ್ಕೊಳ್ಳಿ. ಫಸ್ಟ್ ಆ ಥರ ಲೈನ್ ಅಂದರೆ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಅದೇ ಥರ ಅದನ್ನು ಓಪನ್ ಮಾಡಿ, ಆಚೆ ಓಪನ್ ಮಾಡಿಕೊಂಡು ಲೈನಿಂಗ್ ಕ್ಲಾತ್ನ 4 ಕಡೆ ನೀವು ಸ್ಟಿಚ್ ಈ ಥರ ಫೋಲ್ಡಿಂಗ್ ಮಾಡಿ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. 4 ಸೈಡು ಸ್ಟಿಚ್ ಮಾಡಿ ಫೋಲ್ಡ್ ಮಾಡ್ಕೊಳ್ಳಿ. 4 ಸೈಡು ಕೂಡ ಫೋಲ್ಡ್ ಮಾಡಿಬಿಟ್ಟು ಇದನ್ನು ಫುಲ್ಲು ಮಡಚಿ ಹೊಲಿದು ಬಿಡಬಾರ್ದು. ಜಸ್ಟು ಏನು ಮಾಡಬೇಕಂತಂದರೆ, ನೀವು ಫಸ್ಟು ಒಂದು ಹೊಲಿಗೆ ಹಾಕಿದ್ರಲ್ವ, ಆ ಹೊಲಿಗೆಗೆ ಕರೆಕ್ಟಾಗಿ ಈ ಥರ ಮಡಚಬೇಕಾಗುತ್ತೆ. ಈ ಥರ ಮಡಚಿ ಅಲ್ಲಿ ಹೊಲಿಗೆ ಹಾಕಿ ನಾನು ತೋರಿಸ್ತೀನಿ ಮುಂದೆ ಯಾವ ಥರ ಅಂತ. ಹಾಗೆ ನೋಡ್ತಾ ಇರಿ. ಇದನ್ನು ನೀಟಾಗಿ ಫಾಲೋ ಮಾಡಿದ್ರೆ ನಿಮಗೆ ಪರ್ಫೆಕ್ಟಾಗಿ ಡಬಲ್ ಪಟ್ಟಿ ಸಿಗುತ್ತೆ. ನೋಡಿ, ಇಲ್ಲಿ ಬಂದಾಗ ನಾನು ಇಲ್ಲಿ ಮಡಚಿದ್ದೀನಿ ಅಂತ ನೋಡಿದ್ರಾ, ಇದು ಆಚೆ ನಮಗೆ ಬಟ್ಟೆ ಕಾಣಿಸ್ಬೇಕು. ಈ ಥರ ಓಪನ್ ಮಾಡಿ ನಾನು ತೋರಿಸ್ತಿದ್ದೀನಿ ನೋಡಿ, ಎಲ್ಲಿ ಹೆಂಗೆ ಮಡಚಿದ್ದೀನಿ ಬಟ್ಟೆ ಅಂತ. ಫುಲ್ಲು ನಾನು ಮಡಚಿಲ್ಲ. ಈ ಥರ ಹಾಕಿ ನೀಟಾಗಿ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ಈ ಥರ ಫೋಲ್ಡ್ ಮಾಡಿ ಸ್ಟ್ರೈಟಾಗಿ ಫುಲ್ಲು ಒಂದೊಂದು ಹೊಲಿಗೆ ಹಾಕ್ಕೊಬಿಡಿ. ಈ ಥರ ಆದಮೇಲೆ ಹಿಂಗೆ ತಗೊಂಡು ಅಗೇನ್ ಇಲ್ಲೊಂದು ಹೊಲಿಗೆ ಹಾಕ್ಕೊಂಡ್ರೆ ನಿಮಗೆ ಸ್ಟಿಫ್ನೆಸ್ ಅನ್ನೋದು ಸಿಗುತ್ತೆ. ನನಗೆ ಇಲ್ಲಿ ಬಟ್ಟೆ ಜಾಸ್ತಿ ಇಲ್ಲ, ಹಾಗಾಗಿ ನಾನು ಲೈನಿಂಗ್ ಕ್ಲಾತಲ್ಲೇ ತೊಗೊಂಡಿದ್ದೀನಿ. ನಿಮಗೆ ಬಟ್ಟೆ ಜಾಸ್ತಿ ಇದ್ದರೆ ಲೈನಿಂಗ್ ಕ್ಲಾತ್ನ ಅಟ್ಯಾಚ್ ಮಾಡಿ ಕೂಡ ತೊಗೋಬೋದು. ಇದು ಬಂದು ಡಬಲ್ ಪಟ್ಟಿ, ತುಂಬ ಈಸಿ ಅಂತಲೇ ಹೇಳ್ಬೋದು. ಇದರಲ್ಲಿ ಬಂದು ನಾವು ಐ ಅನ್ನೋದನ್ನು ಹಾಕ್ತೀವಿ. ಇವಾಗ ಬಂದು ನೆಕ್ಸ್ಟ್ ಬಂದು ಸಿಂಗಲ್ ಪಟ್ಟಿ ನೋಡೋಣ, ಹುಕ್ಗೆ ಯಾವ ಥರ ಮಾಡೋದು ಅಂತ. ನೋಡಿ, ಈ ಥರ ಇಟ್ಕೊಳ್ಳಿ. ಹುಕ್ಕಿಗೆ ಬಂದು ಡಬಲ್ ಪಟ್ಟಿಗೆ ಬಂದು ಕೆಳಗಡೆ ಲೈನಿಂಗ್ ಕೊಡ್ತೀವಿ. ಸಿಂಗಲ್ ಪಟ್ಟಿಗೆ ಅಂತಂದರೆ ನೋಡಿ, ಈ ಥರ ಸ್ಟ್ರೈಟಾಗಿ ಮೇಲೇನೆ ಇಟ್ಕೋಬೇಕು. ಇವಾಗ ನೋಡಿ, ಇದಕ್ಕೂ ಅಷ್ಟೇ ಒಂದು 2 ಇಂಚಷ್ಟು ಬಟ್ಟೆ ತೊಗೊಂಡಿದ್ದೀನಿ. ಮೇಲೆ ಸ್ವಲ್ಪ ಬಿಟ್ಟು ಒಂದು 1/4 ಇಂಚಷ್ಟು ಒಳಗಡೆ ನೋಡಿ ಹಿಂಗೆ ಫೋಲ್ಡಿಂಗ್ ಮಾಡ್ಕೊಬೇಕು. ನೀವು ಫೋಲ್ಡಿಂಗ್ ಮಾಡಿ ಸ್ಟ್ರೈಟಾಗಿ ಹೊಲ್ಕೊಳ್ಳಿ. ಫೋಲ್ಡಿಂಗ್ ಮಾಡಿ ಈ ಥರ ಹೊಲ್ಕೊಂಡು ಇದಕ್ಕೆ ಏನು ಮಾಡಬೇಕಂತಂದರೆ, ಫುಲ್ಲು ಇವಾಗ ಏನು ಇಟ್ಟಿದ್ದೀರಲ್ಲ ಮೇಲೆ, ಅದು ಫುಲ್ಲು ಒಳಗಡೆ ಟರ್ನ್ ಮಾಡಬೇಕಾಗುತ್ತೆ. ಬಟ್ಟೆನ ಟರ್ನ್ ಮಾಡಿ ಒಂದು ಸ್ಟಿಚ್ಚನ್ನು ಅದನ್ನು ಕೊಡಬೇಕಾಗುತ್ತೆ. ಇದು ಬಂದು ಸಿಂಗಲ್ ಪಟ್ಟಿ. ಇಲ್ಲಿ ನಾವು ಹೂಕ್ ಅನ್ನೋದನ್ನು ಹಾಕ್ತೀವಿ. ತೋರಿಸ್ತೀನಿ ನೋಡಿ. ನಾನು ಅಲ್ಲಿ ಸ್ವಲ್ಪ ಕ್ಯಾಮ್ರಾ ಸರಿ ಮಾಡೋದಿತ್ತು ನನಗೆ. ನೋಡಿ, ಹಿಂಗೆ ತಗೊಂಡು ಫುಲ್ಲು ಕೆಳಗಡೆ ಕೂಡ ಮಡಚಿ, ಇಲ್ಲಿ ಸ್ವಲ್ಪ ಕಾಣಿಸ್ತಿಲ್ಲ ಬಟ್ ಹೊಲಿಗೆ ಹಾಕಿದಾಗ ನಿಮ್ಗೆ ಗೊತ್ತಾಗುತ್ತೆ ನೋಡಿ. ಈ ಥರ ಕೆಳಗಡೆನೂ ಮಡ್ಚ್ಕೊಳ್ಳಿ. ಫುಲ್ಲು ಮಡ್ಚ್ಕೊಂಡು ನೋಡಿ, ಇಲ್ಲಿ ಒಂದು ಹೊಲಿಗೆನ ಹಾಕ್ಬಿಡಿ. ಫುಲ್ಲು ಮಡಚಿ ಒಂದು ಹೊಲಿಗೆನ ಹಾಕ್ಕೊಬಿಡಿ. ಇದು ಬಂದು ಸಿಂಗಲ್ ಪಟ್ಟಿ ಆಗುತ್ತೆ. ಇಲ್ಲಿ ಬಂದು ನಾವು ಹೂಕನ್ನು ಹಾಕ್ಕೋತೀವಿ. ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಕೂಡ ಮೆಥಡು ಇದು. ಹಿಂಗೆ ಹಾಕಿ ಅಷ್ಟೇ. ಇಲ್ಲಿ ಹೂಕು, ಇನ್ನೊಂದರಲ್ಲಿ ಬಂದು ಐ ಅನ್ನೋದನ್ನು ನಾವು ಹಾಕ್ತೀವಿ, ಅಂದರೆ ಕಾಜಾ ಪಟ್ಟಿ ಅಂತಲೇ ಅನ್ಬೋದು. ಆಯಿತು. ಇವಾಗ ಎಲ್ಲ ನೀಟಾಗಿ ಈ ಥರ ಫಿನಿಶ್ ಮಾಡ್ಕೊಳ್ಳಿ. ಐ ಹೋಪ್ ನನ್ನ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.